ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪಹಾಸ್ಯ ಬೇಡ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುವುದು ಶುರುವಾಗಿದೆ. ರಾಯಚೂರಲ್ಲಿ ಹಣ ಜಮೆ ಆಗುತ್ತಿದ್ದಂತೆ ಮಹಿಳೆಯೊಬ್ಬರು ಫ್ರಿಡ್ಜ್ ಕೂಡ ಖರೀದಿ ಮಾಡಿದ್ದಾರೆ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಮತ್ತೊಂದೆಡೆಯಲ್ಲಿ ರಾಜಸ್ಥಾನ ಬಿಟ್ಟರೆ ನಮ್ಮಲ್ಲೇ ಹೆಚ್ಚು ಮಳೆ ಆಶ್ರಿತ ಭೂಮಿ ಇರುವುದು ಎಂದು ಸಭೆಯಲ್ಲಿ ಸಿಎಂ ಅವರ ಹೇಳಿಕೆ. ಇನ್ನು ಮತ್ತೊಂದೆಡೆಯಲ್ಲಿ ಚಿನ್ನ ಪ್ರಿಯರಿಗೆ ಮುಖ್ಯವಾದ ಮಾಹಿತಿ. ಪಾತಾಳಕ್ಕಿಳಿಯಲಿದೆ ಚಿನ್ನ, ಬೆಳ್ಳಿ ಬೆಲೆಯೂ ಕೂಡ ಇಳಿಕೆ ಆಗುತ್ತಿದೆ. ವಿಡಿಯೋನ ನೀವು ಸ್ವಲ್ಪ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಭಾನುವಾರ ರಜೆ ಇದ್ರು ಆ ದಿನ ಫೆಬ್ರವರಿ 1ರಂದು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಲಿದ್ದಾರೆ. ಮೊದಲ ಬಾರಿಗೆ 15,000 ರೂಪಾಯಿ ಪ್ರೋತ್ಸಾಹ ಧನ ಘೋಷಣೆ ಮಾಡಿದ ಸರ್ಕಾರ ಯಾರಿಗೆ 15,000 ರೂಪಾಯಿ ಸಿಗುತ್ತೆ ನೋಡೋಣ. ಈ ಬಾರಿಯ ಬಜೆಟ್ ನಲ್ಲಿ ಸಿಗರೆಟ್ ಬೆಲೆ ಏರಿಕೆ ಆಗುವ ಸಾಧ್ಯತೆ. ಹಿರಿಯ ನಾಗರಿಕರಿಗೆ ಗುಡ್ ನ್ಯೂಸ್ ಕೂಡ ಕೊಡಲಿದ್ದಾರೆ. ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ. ಇನ್ನು ರಾಜ್ಯ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ 50,000 ರೂಪಾಯಿವರೆಗೆ ಪ್ರೋತ್ಸಾಹ ಧನ. ನೀವು ಕೂಡ ಏನಾದರೂ ಪೋಷಕರು ಪಾಲಕರಾಗಿದ್ದರೆ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿಸಿದ್ರೆ ನಿಮಗೆ ಸರ್ಕಾರ 50,000 ರೂಪಾಯಿ ಕೊಡಲಿದೆ. ಅರ್ಜಿ ಹೇಗೆ ಸಲ್ಲಿಕೆ ಮಾಡಬೇಕು, ಯಾರೆಲ್ಲ ಅರ್ಹರು, ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ನಾವು ಹಾಕುವ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈಗಲೇ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ತಡವಾದರೂ ಹಂತ ಹಂತವಾಗಿ ಹಣ ಜಮೆ ಆಗುವುದು ಶುರುವಾಗಿದೆ. ಹೌದು, ಬೆಳಗಾವಿ, ಹಾವೇರಿ, ಗದಗ, ಬಾಗಲಕೋಟೆ ಬೆನ್ನಲ್ಲೇ ಈಗ ರಾಯಚೂರು ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಹಣ ಜಮೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಹೊಸ ವರ್ಷದ ಸಂಭ್ರಮದ ಸಮಯದಲ್ಲಿ ರಾಜ್ಯದ ಸರ್ಕಾರ ಗೃಹಿಣಿಯರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮೆ ಮಾಡ್ತಾ ಇದೆ. ಹೌದು, ಗೃಹಲಕ್ಷ್ಮಿ ಯೋಜನೆಯಿಂದ ಗೃಹಿಣಿಯರು ಬದುಕು ಹಸನು ಮಾಡಿಕೊಳ್ಳುತ್ತಿದ್ದು ಕೆಲವರು ಈ ಒಂದು ಯೋಜನೆ ಬಗ್ಗೆ ಅಪಹಾಸ್ಯವೂ ಕೂಡ ಮಾಡುತ್ತಿದ್ದಾರೆ. ಹಾಗಾಗಿ ಈ ರೀತಿ ಅಪಹಾಸ್ಯ ಮಾಡುತ್ತಿರುವುದು ಸರಿಯಲ್ಲ ಎಂದು ಕಾಂಗ್ರೆಸ್ ಶಾಸಕ ಕದಲೂರು ಉದಯ ಎನ್ನುವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ಮಂಡ್ಯ ಜಿಲ್ಲಾ ಸಮೀಪದ ತೊರೆಬೊಮ್ಮನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಒಕ್ಕೂಟ ಮತ್ತು ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಸೇವಾ ಇಲಾಖೆ ಆಯೋಜನೆ ಮಾಡಲಾಗಿದ್ದಂತ ಪಶು ಕ್ರಾಂತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ಇಂದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಉಪ್ಪಲದೊಡ್ಡಿ ಗ್ರಾಮದ ನಿವಾಸಿ ಹನುಮಮ್ಮ ನಡುಲಮನಿ ಎನ್ನುವರು ಸರ್ಕಾರದಿಂದ ಬರುವಂತಹ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡಿಟ್ಟು ಫ್ರಿಡ್ಜ್ ಕೂಡ ಖರೀದಿ ಮಾಡಿದ್ದಾರೆ. ಹೌದು, 23 ಕಂತು ಹಣ ಇವರು ಪಡೆದುಕೊಂಡಿದ್ದು ಈ ಒಂದು ಹಣವನ್ನ ಖರ್ಚು ಮಾಡದೆ ಕೂಡಿಟ್ಟು ಈಗ ಸುಮಾರು 17,000 ರೂಪಾಯಿ ಅದರಲ್ಲಿ ಖರ್ಚು ಮಾಡಿ ಫ್ರಿಡ್ಜ್ ಅನ್ನ ಖರೀದಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಮಾಧ್ಯಮಗಳ ಮುಂದೆ ಸಂತೋಷ ವ್ಯಕ್ತಪಡಿಸಿದಂತೆ ಇವರು ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನಮ್ಮ ಕುಟುಂಬದ ದಿನನಿತ್ಯದ ಜೀವನ ಸುಲಭವಾಗಿದೆ. ಇದೀಗ ಆಹಾರ ವಸ್ತುಗಳನ್ನು ಕೂಡ ಸುರಕ್ಷಿತವಾಗಿ ಸಂಗ್ರಹ ಮಾಡಲು ನಮಗೆ ಫ್ರಿಡ್ಜ್ ಅನುಕೂಲವಾಗಲಿದೆ ಎಂದು ಹನುಮಮ್ಮ ಎನ್ನುವರು ತಿಳಿಸಿದ್ದಾರೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳು ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪಹಾಸ್ಯ ಮಾಡುವುದು ಬೇಡ ಎಂದು ಶಾಸಕ ಕದಲೂರು ಉದಯ ಅವರು ಇದೀಗ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಹೌದು, ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಸರ್ಕಾರ ನೀಡ್ತಾ ಇದೆ. ಆದರೆ ಕೆಲವರು ಈ ಒಂದು ಯೋಜನೆ ಬಗ್ಗೆ ಕೇವಲವಾಗಿ ಮಾತನಾಡುತ್ತಿದ್ದಾರೆ. ಮಹತ್ವ ತಿಳಿಯದೆ ಹಗುರವಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕು ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ನಿಮ್ಮದು ಯಾವ ಊರು ಎಂಬುದನ್ನು ನೀವು ಕಮೆಂಟ್ ಮಾಡಿ. ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇದೆಯಾ ಕಮೆಂಟ್ ಮಾಡಿ ಸ್ನೇಹಿತರೆ. ಕೊನೆಯ ಕಂತು ಯಾವ ತಿಂಗಳಲ್ಲಿ ಜಮೆ ಆಗುತ್ತೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿ. ಶೀಘ್ರವೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಕೂಡ 2,000 ರೂಪಾಯಿ ಜಮೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಹೌದು ಸ್ನೇಹಿತರೆ, ಡಿಸೆಂಬರ್ 16ರಿಂದಲೇ ಹಣಕಾಸು ಇಲಾಖೆ ಒಪ್ಪಿಗೆ ಕೊಟ್ಟಿದ್ದು ಸೆಪ್ಟೆಂಬರ್ ತಿಂಗಳ 24ನೇ ಕಂತು ಜಮೆ ಆಗುವುದು ಶುರುವಾಗಿದೆ. ಹೌದು, ನಿನ್ನೆ ಬೆಳಗಾವಿ, ಹಾವೇರಿ, ಬಾಗಲಕೋಟೆ, ಗದಗ ಜಿಲ್ಲೆಗೆ ಜಮೆ ಆಗಿತ್ತು. ಇಂದು ರಾಯಚೂರು ಜಿಲ್ಲೆ ಫಲಾನುಭವಿಗಳಿಗೂ ಹಂತ ಹಂತವಾಗಿ ಜಮೆ ಆಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ. ರಾಜಸ್ಥಾನ ಬಿಟ್ಟರೆ ನಮ್ಮಲ್ಲೇ ಹೆಚ್ಚು ಮಳೆ ಆಶ್ರಿತ ಭೂಮಿ ಇರುವುದು ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ದೇಶದಲ್ಲಿ ರಾಜಸ್ಥಾನದ ನಂತರ ಅತಿ ಹೆಚ್ಚು ಮಳೆ ಆಶ್ರಿತ ಭೂಮಿ ಹೊಂದಿರುವುದು ನಮ್ಮ ರಾಜ್ಯ ಕರ್ನಾಟಕ. ಈ ಒಣ ಭೂಮಿಯನ್ನು ಹಸಿರಾಗಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹೌದು, ಇಂದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸೋಮಲಾಪುರ ಗ್ರಾಮದ ಅಂಬಾದೇವಿ ಮಠದಲ್ಲಿ ಆಯೋಜನೆ ಮಾಡಲಾಗಿದ್ದಂತ ಜಾತ್ರಾ ಮಹೋತ್ಸವ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟು ಸಿಎಂ ಅವರು ಸಭೆಯಲ್ಲಿ ಮಾತನಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಮುಂಬರುವ ದಿನಗಳಲ್ಲಿ ಕರ್ನಾಟಕದ ರೈತರ ಹಿತದೃಷ್ಟಿಯಿಂದ ತೆಗೆದುಕೊಳ್ಳಲಾಗುವ ಪ್ರಮುಖ ನೀರಾವರಿ ನಿರ್ಧಾರದ ಬಗ್ಗೆಯೂ ಕೂಡ ಸಿಎಂ ಅವರು ಸಂದರ್ಭದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಹೌದು, ಜೂನ್ ಅಂತ್ಯದ ಒಳಗೆ ತುಂಗಭದ್ರಾ ಜಲಾಶಯದ ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸುತ್ತೇವೆ. ಮುಂಬರುವ ಮುಂಗಾರು ಹಂಗಾಮಿನಲ್ಲಿ ರೈತರ ಜಮೀನುಗಳಿಗೆ ನೀರು ಒದಗಿಸಲು ಕೂಡ ಕ್ರಮ ತೆಗೆದುಕೊಳ್ಳುತ್ತೇವೆ. ಒಣ ಭೂಮಿಗೆ ಜೀವ ತುಂಬಲು ರಾಜ್ಯಾದ್ಯಂತ ಏತ ನೀರಾವರಿ ಯೋಜನೆ ಕೂಡ ಜಾರಿಗೆ ತರುತ್ತೇವೆ ಎಂದು ಸಿಎಂ ಅವರು ಹೇಳಿದ್ದಾರೆ.
ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ರಾಜ್ಯ ಸರ್ಕಾರದ ಬಳಿ ಹಣವಿಲ್ಲ ಎಂದು ವಿಪಕ್ಷದವರು ಟೀಕೆ ಮಾಡುತ್ತಿದ್ದಾರೆ. ಆದರೆ ಅದು ಸುಳ್ಳು ಎಂದು ಸಿಎಂ ಅವರು ಖಡಕ್ ಆಗಿನೇ ನುಡಿದಿದ್ದಾರೆ. ಯಾವುದೇ ಅಭಿವೃದ್ಧಿ ಕಾರ್ಯ ನಾವು ಸ್ಥಗಿತಗೊಳಿಸಿಲ್ಲ, ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿಗೂ ಕೂಡ ಆದ್ಯತೆ ಕೊಡುತ್ತಿದ್ದೇವೆ. ಇಲ್ಲಿಯವರೆಗೆ 643 ಕೋಟಿ ರೂಪಾಯಿ ಉಚಿತ ಟಿಕೆಟ್ ಮಹಿಳೆಯರು ಪಡೆದುಕೊಂಡು ಉಚಿತ ಬಸ್ ಪ್ರಯಾಣ ಮಾಡಿದ್ದಾರೆ ಎಂದು ಸಿಎಂ ಅವರು ಹೇಳಿದ್ದಾರೆ. ಇದಕ್ಕಾಗಿಯೇ ಸರ್ಕಾರ 16,000 ಕೋಟಿ ರೂಪಾಯಿ ಭರಿಸಿದೆ. ಗ್ಯಾರಂಟಿ ಯೋಜನೆಗಳ ಪ್ರಭಾವದಿಂದ ಕರ್ನಾಟಕವು ದೇಶದಲ್ಲೇ ತಲಾ ಆದಾಯದಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದು ಸಿಎಂ ಸಿದ್ದರಾಮಯ್ಯನವರು ಹೆಮ್ಮೆಯಿಂದ ಭಾಷಣದಲ್ಲಿ ಮಾತನಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ನೀವು ಕೂಡ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಬೇಕು ಎಂದು ಯೋಚಿಸುತ್ತಿದ್ರೆ ಕಮೆಂಟ್ ನಲ್ಲಿ ಗೋಲ್ಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಪ್ರತಿನಿತ್ಯ ಗೋಲ್ಡ್ ರೇಟ್ ಬಗ್ಗೆ ಮಾಹಿತಿ ತಂದು ಕೊಡುತ್ತೇವೆ. ಇದೀಗ ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು ಸ್ನೇಹಿತರೆ, ಬಹುತೇಕರು ಚಿನ್ನದ ಮೇಲೆ ಹೂಡಿಕೆ ಮಾಡಲು ಇಷ್ಟಪಡುತ್ತಾರೆ. ಆದರೆ ಇತ್ತೀಚಿನ ಸತತವಾದ ಬೆಲೆ ಏರಿಕೆಯಿಂದ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಜನ ಹಿಂದೆಟು ಕೂಡ ಹಾಕುತ್ತಿದ್ದಾರೆ. ಇದೀಗ ಹೊಸ ವರ್ಷದ ಸಮಯದಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗಬಹುದು ಎಂದು ನಿರೀಕ್ಷೆಯಲ್ಲಿದ್ದವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು ಸ್ನೇಹಿತರೆ, ಅಷ್ಟೇನು ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿಲ್ಲ, ಆದರೂ ಕೂಡ ಚಿನ್ನ ಸ್ವಲ್ಪ ಇಳಿಕೆ ಕಂಡಿದೆ. ಹೌದು, ಬೆಂಗಳೂರಲ್ಲಿ ಪ್ರತಿ ಗ್ರಾಮ್ ಚಿನ್ನದ ಬೆಲೆಯಲ್ಲಿ 38 ರೂಪಾಯಿ ಇಳಿಕೆ ಆಗಿದೆ. ಹೌದು ಸ್ನೇಹಿತರೆ, 24 ಕ್ಯಾರೆಟ್ ಶುದ್ಧ ಚಿನ್ನ ನಿನ್ನೆ 1 ಗ್ರಾಮ್ಗೆ 13,620 ಇತ್ತು. ಇಂದು ಜನವರಿ 3ಕ್ಕೆ ಅದು 13,582 ರೂಪಾಯಿ ಆಗಿದೆ. ಅಂದ್ರೆ ನಿನ್ನೆಗೆ ಹೋಲಿಸಿದ್ರೆ ಪ್ರತಿ ಗ್ರಾಮ್ಗೆ 38 ರೂಪಾಯಿ, 10 ಗ್ರಾಮ್ಗೆ 380, ಹೀಗೆ 100 ಗ್ರಾಮ್ಗೆ 3,800 ರೂಪಾಯಿ ಅಂತ ಹೇಳ್ಬೋದು. ಅಂದ್ರೆ ಸ್ನೇಹಿತರೆ, 10 ಗ್ರಾಮ್ ಚಿನ್ನ ಇದೀಗ 1,35,820 ರೂಪಾಯಿ ಆಗಿದೆ. ನಿನ್ನೆ ಇದು 1,36,200 ರೂಪಾಯಿ ಆಗಿತ್ತು. ಅಂದ ಹಾಗೆ 22 ಕ್ಯಾರೆಟ್ 1 ಗ್ರಾಮ್ ಆಭರಣ ಚಿನ್ನ ಇದೀಗ 12,450 ರೂಪಾಯಿ. ನಿನ್ನೆ ಇದು 12,485 ರೂಪಾಯಿ ಆಗಿತ್ತು. ನಿನ್ನೆಗೆ ಹೋಲಿಸಿದ್ರೆ 35 ರೂಪಾಯಿ ಇಂದು ಇಳಿಕೆ ಕಂಡಿದೆ. ಅಂದ ಹಾಗೆ ಸ್ನೇಹಿತರೆ, ನೀವೇನಾದರೂ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಲು ಯೋಚಿಸುತ್ತಿದ್ರೆ ಈಗಲೂ ಕೂಡ ಉತ್ತಮ ಸಮಯವೆಂದೇ ಹೇಳಲಾಗಿದೆ. ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ಚಿನ್ನದ ಬೆಲೆ 1,50,000 ಗಡಿ ದಾಟುವ ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹಿತರೆ. ಹೌದು, 2027ರವರೆಗೆ ಚಿನ್ನದ ಬೆಲೆ ಏರಿಕೆ ಆಗಬಹುದು ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಸಾಮಾನ್ಯವಾಗಿ ಬಹುತೇಕ ಕೆಲಸ ಮಾಡುವವರಿಗೆ ಭಾನುವಾರದಂದು ರಜೆ ಇರುತ್ತೆ. ಆದರೆ ಕೇಂದ್ರ ಸರ್ಕಾರ ಈ ಬಾರಿ ಭಾನುವಾರದಂದೇ ಬಜೆಟ್ ಮಂಡನೆ ಮಾಡಲಿದೆ. ಹೌದು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 1ರಂದು ಸತತ 9ನೇ ದಾಖಲೆ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಹೌದು, ದೇಶದ ಆರ್ಥಿಕ ದಿಕ್ಕು ನಿರ್ಧರಿಸುವ ಕೇಂದ್ರದ ಬಜೆಟ್ಗಾಗಿ ರಾಷ್ಟ್ರದ ಗಮನ ಫೆಬ್ರವರಿ 1ರತ್ತ ನೆಟ್ಟಿದೆ. 2026ರ ಕೇಂದ್ರದ ಬಜೆಟ್ ಭಾನುವಾರವೇ ಮಂಡಿಸುವ ಸಾಧ್ಯತೆ ಹೆಚ್ಚಾಗಿದೆ. ಸರ್ಕಾರ ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಮಾಡುವ ಸೂಚನೆ ಕೊಟ್ಟಿಲ್ಲ. ಹೌದು ಸ್ನೇಹಿತರೆ, ಸತತವಾಗಿ 8 ವರ್ಷಗಳಿಂದ ಫೆಬ್ರವರಿ 1ರಂದೇ ಬಜೆಟ್ ಮಂಡನೆ ಮಾಡಿಕೊಂಡು ಬರಲಾಗುತ್ತಿದೆ. ಈ ಒಂದು ಹಿಂದೆ ಹಣಕಾಸು ಸಚಿವರಾಗಿದ್ದಂತ ಅರುಣ್ ಜೇಟ್ಲಿ ಅವರು ಫೆಬ್ರವರಿ 1ರಂದು ಬಜೆಟ್ ಮಂಡನೆ ಮಾಡುವ ಒಂದು ನಿರ್ಧಾರ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೆ ಪ್ರತಿ ಬಾರಿ ಫೆಬ್ರವರಿ 1ರಂದೇ ಬಜೆಟ್ ಮಂಡನೆ ಮಾಡಲಾಗುತ್ತಿದೆ. ಹೌದು, ಈಗಾಗಲೇ ಸತತವಾಗಿ 8 ಬಾರಿ ಬಜೆಟ್ ಮಂಡಿಸಿರುವ ನಿರ್ಮಲಾ ಸೀತಾರಾಮನ್ ಅವರು ಈಗ ಆ ಒಂದು ದಾಖಲೆಗಳನ್ನು ಅಳಿಸಿ 9ನೇ ಬಜೆಟ್ ಎನ್ನುವ ಹೊಸ ದಾಖಲೆಯನ್ನ ಬರೆಯಲಿದ್ದಾರೆ. ಹೌದು, ಸ್ವಾತಂತ್ರ್ಯ ನಂತರದ 80ನೇ ಬಜೆಟ್ ಇದಾಗಲಿದೆ ಸ್ನೇಹಿತರೆ. ವಾರ್ಷಿಕ ಬಜೆಟ್ಗೆ ಸಂಬಂಧಿಸಿದ ಆಡಳಿತಾತ್ಮಕ ಹಾಗೂ ಆರ್ಥಿಕ ಸಿದ್ಧತೆಗಳು ಈಗಾಗಲೇ ಆರಂಭಗೊಂಡಿವೆ. ಹೌದು, ಅಂದ ಹಾಗೆ ಸ್ನೇಹಿತರೆ, ಈ ಬಾರಿಯ ಬಜೆಟ್ನಲ್ಲಿ ಸಿಗರೇಟ್ ಬೆಲೆ ಏರಿಕೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಹೌದು, ಫೆಬ್ರವರಿ 1ರಿಂದ ಸಿಗರೇಟ್ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗುತ್ತೆ ಸ್ನೇಹಿತರೆ. ನಿಮಗೆ ನೆನಪಿರಬಹುದು ಸ್ನೇಹಿತರೆ, ಇತ್ತೀಚೆಗಷ್ಟೇ GST ಸ್ಲ್ಯಾಬ್ಗಳನ್ನು ಬದಲಾವಣೆ ಮಾಡಲಾಗಿತ್ತು. ಈಗ ಅದರಂತೆ ಹೊಸ ತೆರಿಗೆ ವ್ಯವಸ್ಥೆಯ ಪ್ರಕಾರ ಫೆಬ್ರವರಿ 1, 2026ರಿಂದ ಧೂಮಪಾನ ಅಂದರೆ ಸಿಗರೆಟ್ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಲಿದೆ. ಹೌದು ಗೆಳೆಯರೆ, ಇಲ್ಲಿಯವರೆಗೆ ಸಿಗರೇಟ್ಗಳಿಗೆ ಮುಖ್ಯವಾಗಿ GST ಮತ್ತು ಇತರೆ ಮೌಲ್ಯಾಧಾರಿತ ತೆರಿಗೆ ಹಾಕಲಾಗುತ್ತಿತ್ತು. ಆದ್ರೆ ಈಗ ಫೆಬ್ರವರಿ 1, 2026ರಿಂದ ಕೇಂದ್ರದ ಸರ್ಕಾರ ಸಿಗರೇಟ್ ಅಂತಲೇ ನಿರ್ದಿಷ್ಟ ಅಬಕಾರಿ ಸುಂಕ ಪರಿಚಯಿಸಿದೆ. ಈ ಒಂದು ಸುಂಕ 1,000 ಸಿಗರೇಟ್ಗಳಿಗೆ ವಿಧಿಸಲಾಗುತ್ತಿದೆ. ಹೌದು, ಸಿಗರೇಟ್ ಫಿಲ್ಟರ್ ಮಾಡಲಾಗಿದೆಯೋ ಅಥವಾ ಫಿಲ್ಟರ್ ಮಾಡಿಲ್ಲವೋ ಮತ್ತು ಸಿಗರೇಟ್ನ ಉದ್ದವೇನು, ಅದರ ಮೇಲೆ ಈ ಒಂದು ಹೆಚ್ಚಿನ ಒಂದು ಹಣವನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಸ್ನೇಹಿತರೆ. ಇನ್ನು ಇದೇ ಮಧ್ಯೆ ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದ್ರೆ, ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರಿದವರಿಗೆ 15,000 ರೂಪಾಯಿ ಪ್ರೋತ್ಸಾಹ ಧನ ನೀಡಲು ಕೂಡ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಹೌದು, ಮೊದಲ ಬಾರಿಗೆ ಉದ್ಯೋಗ ಪ್ರಾರಂಭ ಮಾಡುವವರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಪ್ರಧಾನ ಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಮೊದಲ ಬಾರಿಗೆ EPFO ನಲ್ಲಿ ನೋಂದಾಯಿಸಿಕೊಳ್ಳುವ ಉದ್ಯೋಗಿಗಳಿಗೆ 15,000 ರೂಪಾಯಿ ಪ್ರೋತ್ಸಾಹ ಧನ ನೀಡಲಾಗುತ್ತೆ ಎಂದು ಕೇಂದ್ರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ ಸ್ನೇಹಿತರೆ. ಹೌದು, EPFO ನಲ್ಲಿ ಹೊಸದಾಗಿ ನೋಂದಾಯಿಸಿಕೊಳ್ಳುವವರಿಗೆ ಮಾತ್ರ 15,000 ರೂಪಾಯಿ ಸಿಗಲಿದೆ. ಈ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ EPFO ಎಂದು ಕಮೆಂಟ್ ಮಾಡಿ. ಇನ್ನು ರಾಜ್ಯದ ಸರ್ಕಾರವು ಕೂಡ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಹೌದು, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ
50,000 ರೂಪಾಯಿವರೆಗೆ ಪ್ರೋತ್ಸಾಹ ಧನ. ನಿಮ್ಮ ಮಕ್ಕಳಿಗೆ ನೀವು ಚೆನ್ನಾಗಿ ಓದಿಸಿದ್ರೆ ರಾಜ್ಯ ಸರ್ಕಾರವೇ ನಿಮಗೆ 50,000 ರೂಪಾಯಿ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಿದೆ. ಹೌದು ಸ್ನೇಹಿತರೆ, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಪ್ರಥಮ ಪ್ರಯತ್ನದಲ್ಲೇ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗುವ ಮೂಲಕ ಶೈಕ್ಷಣಿಕ ಸಾಧನೆ ತೋರಿಸಿದರೆ ಅವರನ್ನು ಉತ್ತೇಜಿಸುವ ಸಲುವಾಗಿ ರಾಜ್ಯ ಸರ್ಕಾರ ಪ್ರೋತ್ಸಾಹ ಧನ ಘೋಷಣೆ ಮಾಡಿದೆ ಸ್ನೇಹಿತರೆ. ಹೌದು, ನೀವು ಸ್ಕ್ರೀನ್ ಮೇಲೆ ಒಂದು ಪೋಸ್ಟರ್ ಅನ್ನು ನೋಡ್ತಿರಬಹುದು ಸ್ನೇಹಿತರೆ. ಇದು ಪ್ರೋತ್ಸಾಹ ಧನ ಯೋಜನೆ ಎಂದು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. SSLCಯಲ್ಲಿ ಏನಾದರೂ 60% 75% ಸಾಧನೆ ಮಾಡಿದರೆ 7,500 ರೂಪಾಯಿ ಸಿಗುತ್ತೆ. 75% ಹೆಚ್ಚು ಮೇಲ್ಪಟ್ಟು ಸಾಧನೆ ಮಾಡಿದರೆ 15,000 ರೂಪಾಯಿ ಜಮೆ ಆಗುತ್ತೆ. ಇನ್ನು ಅದೇ ರೀತಿ PUC ಡಿಪ್ಲೊಮಾ ಒಂದೇ ಒಂದು ಅಟೆಂಪ್ಟ್ ನಲ್ಲಿ ಪಾಸ್ ಮಾಡಿದರೆ 20,000 ರೂಪಾಯಿ. ಪದವಿ ಏನಾದರೂ ಒಂದೇ ಅಟೆಂಪ್ಟ್ ನಲ್ಲಿ ಮೊದಲ ಬಾರಿಗೆ ಪಾಸ್ ಮಾಡಿದರೆ 25,000, ಸ್ನಾತಕೋತ್ತರ ಪದವಿಗೆ 30,000 ಮತ್ತು ವೃತ್ತಿಪರ ಪದವಿಗೆ 35,000. ಅದೇ ರೀತಿ ಸ್ನೇಹಿತರೆ, ವಿಶ್ವವಿದ್ಯಾಲಯ ಮಟ್ಟದಲ್ಲಿ PG ಕೋರ್ಸ್ಗಳ ವಿವಿಧ ವಿಷಯಗಳಲ್ಲಿ 1 ರಿಂದ 5ನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ ಪ್ರೋತ್ಸಾಹ ಧನ ಸಿಗಲಿದೆ. ಇದು ರಾಜ್ಯ ಸರ್ಕಾರ ಮಾಡಿದ ದೊಡ್ಡ ಘೋಷಣೆ ಆಗಿದೆ ಸ್ನೇಹಿತರೆ. ಸದ್ಯಕ್ಕೆಷ್ಟೇ ಇತ್ತು. ಈ ಮಾಹಿತಿ ಪೂರ್ತಿಯಾಗಿ ನೋಡಿದರೆ ಕಮೆಂಟ್ ನಲ್ಲಿ ಕಂಪ್ಲೀಟ್ ವಿಡಿಯೋ ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.